ವೈದ್ಯರಿಂದ ವಾಸಿ ಆಗದೇ ಇರುವಂತಹ ಕಾಯಿಲೆಯನ್ನ ರೇಖಿ ವಿದ್ಯೆಯಲ್ಲಿ ಗುಣಪಡಿಸಬಹುದು ಅಂತ ಸಾಧ್ಯ ಅದು ಖಂಡಿತ ಸಾಧ್ಯ. ಡಾಕ್ಟರ್ ಹೋದ್ರೆ ಮೆಡಿಸಿನ್ಸ್ ಕೊಡ್ತಾರೆ. ರೇಖಿ ವಿದ್ಯೆಯಲ್ಲಿ ಹೇಗೆ ಗುಣಪಡಿಸೋದಕ್ಕೆ ಸಾಧ್ಯ? ಇವಾಗ ಕೈಯಲ್ಲಿ ಪವರ್ ಎನರ್ಜಿಕ್ ಆಗ್ತಾ ಇದೆ. ಹಿಡ್ದಿದ ತಕ್ಷಣ ನಾವು ನೋಡ್ತೀವಿ, ನಮ್ಮ ಕಣ್ಣು ಕಾಣುತ್ತೆ. ಅದು ಕೆಲವ್ರ ಕಣ್ಣಿಗೆ ಕಾಣುತ್ತೆ, ಏನೋ ಒಂದು ಪೇನ್ ಇರುತ್ತೆ, ಅದು ನಮ್ಮಿಂದ ಪಾಸ್ ಆಗಿ ಈ ಕಡೆ ಕೈಯಿಂದ ಈಚೆ ಹೋಗುತ್ತೆ. ಸ್ನೇಹಿತರೆ ನಮಸ್ತೆ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 12 ಕನ್ನಡ. ನಾನು ಭಾಸ್ಕರ್ ತೋಟಿಗೆರೆ. ನಮ್ಮೊಂದಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಗೋದಾವರಿ ಮೇಡಮ್ ಇದ್ದಾರೆ. ಸೊ ಇವರನ್ನ ಇವತ್ತು ಸ್ಟುಡಿಯೋಗೆ ಕರೆಸೋದಕ್ಕೆ ಮುಖ್ಯ ಕಾರಣ ರೇಖಿ ವಿದ್ಯೆ ಕುರಿತು ಸಾಕಷ್ಟು ಗೊಂದಲದ ಕ್ವಶನ್ಸ್ಗಳು, ಅಂದರೆ ವ್ಯೂವರ್ಸ್ಗಳಿಗೆ ಸಾಕಷ್ಟು ಗೊಂದಲದ ಕ್ವಶನ್ಸ್ಗಳು, ಅದಕ್ಕೆ ಎಲ್ಲ ಉತ್ತರ ಹುಡುಕುವಂಥ ಈ ಒಂದು ಎಪಿಸೋಡ್, ಈ ಒಂದು ಪ್ರಯತ್ನ. ಸೊ ರೇಖಿ ವಿದ್ಯೆಯಲ್ಲಿ ವೈದ್ಯಕೀಯ ಲೋಕಕ್ಕೂ ನಿಲುಕದ ಶಕ್ತಿ, ಪವರ್ ಈ ಒಂದು ರೇಖಿ ವಿದ್ಯೆಯಲ್ಲಿ ಇದೆ ಎನ್ನುವಂಥ ಮಾತುಗಳು ಇತ್ತೀಚೆಗೆ ಕೇಳಿ ಬರ್ತಾ ಇರುವಂಥದ್ದು. ಸೊ ಈ ಕುರಿತು ಮಾತನಾಡೋಣ. ಅದಕ್ಕೂ ಮುಂಚೆ ಗೋದಾವರಿ ಮೇಡಮ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ತೀನಿ. ಮೇಡಮ್ ನಮಸ್ತೆ, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೇಡಮ್, ಈಗ ವೈದ್ಯಕೀಯ ಲೋಕಕ್ಕೂ ನಿಲುಕದ ಒಂದು ಶಕ್ತಿ ಈ ಒಂದು ರೇಖಿ ವಿದ್ಯೆಯಲ್ಲಿ ಇದೆ ಎನ್ನುವಂಥ ಮಾತುಗಳು, ಅಂದರೆ ವೈದ್ಯರಿಂದ ವಾಸಿ ಆಗದೇ ಇರುವಂತಹ, ಗುಣಪಡಿಸಲಾಗದೇ ಇರುವಂತಹ ಕಾಯಿಲೆಯನ್ನು ರೇಖಿ ವಿದ್ಯೆಯಲ್ಲಿ ಗುಣಪಡಿಸಬಹುದು ಅಂತಾರೆ. ನಿಜನಾ ಮೇಡಮ್? ಸಾಧ್ಯನಾ ಅದು ಅಂತ? ಹೌದು ಸರ್, ಖಂಡಿತ ಸಾಧ್ಯ. ಮೊದಲು ನನಗೆ ರೇಖೆ ವಿದ್ಯೆಯನ್ನು ದೀಕ್ಷೆ ಕೊಟ್ಟಂಥ ಸತ್ಯನಾರಾಯಣ ಗುರೂಜಿಗಳಿಗೆ ಒಂದು ನಮಸ್ಕಾರವನ್ನು ತಿಳಿಸ್ತೀನಿ. ಸರ್, ರೇಖೆ ವಿದ್ಯೆಯಲ್ಲಿ ಯಾವೊಂದು ಪವರ್ ಇದೆ ಅಂತಂದರೆ, ಈಗ ನಾವು ಏನೇ ಒಂದು ಕಾಯಿಲೆ ಇರೋಂಥ ಒಬ್ಬ ಮನುಷ್ಯರು ಹಾಸ್ಪಿಟಲ್ನಲ್ಲಿ ಇರ್ತಾರೆ ಅಂತ ತಿಳ್ಕೊಳ್ಳಿ, ಅವರು ಹತ್ತಿರದಲ್ಲೇ ಇರ್ಬೋದು ಅಥವಾ ವಿದೇಶದಲ್ಲೇ ಇರ್ಬೋದು ಅಂತ ತಿಳ್ಕೊಳ್ಳಿ. ಅಲ್ಲಿಂದ ಅವ್ರಿಗೆ ಡಾಕ್ಟ್ರ್ ಮುಖಾಂತರ ನಡೀತಿರೋ ಚಿಕಿತ್ಸೆಗಳು ಏನೊಂದು ಸರಿ ಕಂಡು ಬರ್ತಿಲ್ಲ, ಅವರು ಸರಿಯಾಗಿ ಇನ್ನೂ ನಾರ್ಮಲ್ಲಿಗೆ ಬರ್ತಿಲ್ಲ ಅಂತ ಸಮಯದಲ್ಲಿ ರೇಖಿನ ಕನೆಕ್ಟ್ ಮಾಡ್ಕೊಳ್ಬೋದು. ರೇಖೆ ಕನೆಕ್ಟ್ ಮಾಡ್ಕೊಳ್ಳೋದ್ರಿಂದ ಅದರ ಹೀಲಿಂಗ್ ಪವರ್ನ ಕಳಿಸ್ತಾರೆ. ಈ ಹೀಲಿಂಗ್ ಪವರ್ ಕಳಿಸೋದ್ರಿಂದ ಆದಷ್ಟು ಅವರು ದಿನ ಗುಣಮುಖರಾಗೋ ತುಂಬ ಸಾಧ್ಯತೆಗಳಿದೆ ಸರ್. ಹೇಗೆ ಮೇಡಮ್? ಈಗ ಅಲ್ಲಿ ಹಾಸ್ಪಿಟಲಲ್ಲಿ ಡಾಕ್ಟರ್ ಹತ್ರ ಹೋದರೆ ಇಂಜೆಕ್ಷನ್ ಕೊಡ್ತಾರೆ, ಅದಕ್ಕೆ ಬೇಕಾದಂಥ ಮೆಡಿಸಿನ್ಸ್ ಕೊಡ್ತಾರೆ, ಸೊ ಅಲ್ಲಿ ಗುಣವಾಗುತ್ತೆ. ಇಲ್ಲಿ ರೇಖಿ ವಿದ್ಯೆಯಲ್ಲಿ ಹೇಗೆ ಗುಣಪಡಿಸೋದಕ್ಕೆ ಸಾಧ್ಯ ಅಂತ? ರೇಖಿ ವಿದ್ಯೆಯಲ್ಲಿ ನಮಗೆ ಒಂದು ಎನರ್ಜಿಕ್ ಪವರ್ ಸರ್. ಅದು ನಾವು ಒಂದು ರೇಖಿ ದೀಕ್ಷೆ ತಗೊಂಡಿರೋರೆಲ್ಲರೂ ಆ ಒಂದು ಎನರ್ಜಿಕ್ ಪವರ್ನ ನಮ್ಮಲ್ಲಿ ಅಳವಡಿಸ್ಕೊಂಡಿರ್ತೀವಿ. ಅಂದರೆ ನಾವು ಈಗ ಕೈಯನ್ನು ಎತ್ತಿ ನಮ್ಮ ಪ್ರಾರ್ಥನೆ ಮಾಡಿದ ತಕ್ಷಣ ಆ ಒಂದು ಎನರ್ಜಿಕ್ ಪವರ್ ನಮಗೆ ಬರುತ್ತೆ. ಕೆಲವರಿಗೆ ಕಣ್ಣಿಗೆ ಕಾಣಿಸುತ್ತೆ, ಕೆಲವರಿಗೆ ಕಾಣಿಸೋದಿಲ್ಲ. ಒಂದು ವೈಟ್ ರೇಸ್ ಪವರ್ ಈ ಥರ ನಾವು ಹೇಳ್ಕೊಂಡಿದ್ದ ತಕ್ಷಣ ಆ ಪವರ್ ಬರುತ್ತೆ. ಆ ಪವರ್ ಬಂದಾಗ ಈಗ ಯಾರು ಹಾಸ್ಪಿಟಲ್ನಲ್ಲಿ ಇರತಕ್ಕಂಥ ಮನುಷ್ಯರು ಅವ್ರ ಕರೆಕ್ಟ್ ಡೇಟ್ ಆಫ್ ಬರ್ತು ಮತ್ತು ಅವರ ನಕ್ಷತ್ರ, ಅವರು ಇರ್ತಕ್ಕಂಥ ಹಾಸ್ಪಿಟಲ್ ಅಡ್ರೆಸ್ಸು ಹೇಳ್ತಾರೆ ನೋಡಿ, ನನಗೆ ಇವಾಗ ಕೈಯಲ್ಲಿ ಪವರ್ ಎನರ್ಜಿಕ್ ಆಗ್ತಾ ಇದೆ. ಸೊ ಹಿಡ್ದಿದ ತಕ್ಷಣ ನಾವು ನೋಡಿದೆ, ರೇಖೆ ಧನ್ಯವಾದಗಳು, ಥ್ಯಾಂಕ್ ಯು ಆ ಒಂದು ಪವರ್ ಬಂದುಬಿಡುತ್ತೆ. ಆ ಪವರ್ ಬಂದಿದ ತಕ್ಷಣ ನಾವು ಯಾರು ಇರ್ತಾರೆ ನೋಡಿ, ಅವರ ಹೆಸರು, ಅವ್ರ ನಕ್ಷತ್ರನ ಹೇಳಿ ಕಳಿಸಿದ ತಕ್ಷಣ ಆ ಪವರ್ ಅವ್ರಿಗೆ ಹೋಗುತ್ತೆ ಸರ್. ಅದರಿಂದ ಅವರು ಗುಣಮುಖರಾಗೋ ಸಂಭವಗಳು ತುಂಬ ಇದೆ ಸರ್. ನಂಬೋದಕ್ಕೆ ಒಂಥರ ಆಶ್ಚರ್ಯ ಮೇಡಮ್. ಹೌದು ಸರ್. ಮೇಡಮ್, ಈಗ ನನ್ನ ಸರಳವಾದಂಥ ಪ್ರಶ್ನೆ, ಎಲ್ರಿಗೂ ಆ ಒಂದು ಇದು ಇದ್ದೇ ಇರುತ್ತೆ. ಈಗ ಹಾಸ್ಪಿಟಲ್ಗೆ ಹೋದರೆ ಅಥವಾ ಏನಾದರೂ ಒಂದು ವಸ್ತು, ಈಗ ನಮ್ಮ ಮುಂದೆ ತಾವು ಕೂತ್ಕೊಂಡಿದ್ರಿ, ತಾವು ಕಾಣ್ತಾ ಇದ್ರಿ ಕಣ್ಣು. ಸೊ ರೇಖಿ ವಿದ್ಯೆ ತಾವು ಕೈಗೆ ಇದು ಮಾಡಿದ ತಕ್ಷಣ ನನಗೆ ಆ ಪವರ್ ಬಂತು ಅಂತ ತಾವು ಹೇಳಿದ್ರಿ. ಕಣ್ಣಿಗೆ ಕಾಣೋದಿಲ್ವಲ್ಲ, ಅದನ್ನ ನಂಬೋದು ಹೇಗೆ ಅಂತ ನಾವು? ಸರ್, ಅದು ಏನು ಅಂತಂದರೆ, ಅದು ರೇಖಿ ತಿಳ್ಕೊಂಡಿರೋರು, ಈಗ ರೇಖಿ ಬುಕ್ಗಳು ಇದೆ, ಬುಕ್ಕನ್ನು ಓದ್ಬಿಡ್ಬೇಕಾದ್ರೂ ತಿಳ್ಕೊಂಡ್ರೆ ಅದರಲ್ಲಿ ಆ ಪವರ್ ಇದೆ ಅನ್ನೋದು ಗೊತ್ತಾಗುತ್ತೆ. ಮತ್ತು ಈ ರೇಖಿ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರಬೇಕು. ಈಗ ನೆಗೆಟಿವ್ಸ್ ಎಷ್ಟಿದೆಯೋ ಪಾಸಿಟಿವ್ಸು ಅಷ್ಟೇ ಇದೆ. ದೇವರು ಇದ್ದಾನೆ, ದೆವ್ವನೂ ಇದೆ, ಎರಡೂ ಇದೆ, ಇಲ್ಲ ಅಂತ ಹೇಳೋ ಹಾಗಿಲ್ಲ. ಅದೇ ರೀತಿಯಲ್ಲಿ ಈ ಒಂದು ಪಾಸಿಟಿವ್ ಪವರ್ ಸಹ ಕಣ್ಣಿಗೆ ಕಾಣದೇ ಇದ್ರೂ ಅದು ಎನರ್ಜಿಕ್ ನಮಗೆ ಗೊತ್ತಾಗುತ್ತೆ. ಇನ್ನು ಈಗ ಕೆಲವರು ಯಾರಿಗೋ ಒಬ್ಬರಿಗೆ ಏನೋ ಒಂದು ನೋವಿತ್ತು ಅಂತ ತಿಳ್ಕೊಳ್ಳಿ, ಆ ನೋವು ಈ ಕ್ಷಣದಲ್ಲಿ ಹತ್ತಿರದಲ್ಲಿರೋವಂಥ ವ್ಯಕ್ತಿಗೆ ಒಂದು ನೋವಿದೆ, ಆ ನೋವು ಗುಣಪಡಿಸ್ಬೇಕು ಅಂತಂದರೆ ಅವ್ರ ಮೇಲೆ ಹೀಗೆ ಆ ನೋವಿರೋ ಭಾಗಕ್ಕೆ ಕೈ ಇಟ್ಟು ಇನ್ನೊಂದು ಕೈನಲ್ಲಿ ನಾವು ಹೀಗೆ ಮಾಡಿದ್ರೆ ಅದು ಹೊಗೆ ಬರುತ್ತೆ. ಹೌದು, ನಮ್ಮ ಕಣ್ಣು ಕಾಣುತ್ತೆ ಅದು. ಅದಕ್ಕೆ ಕೆಲವ್ರ ಕಣ್ಣಿಗೆ ಕಾಣುತ್ತೆ ಸರ್, ನೋಡ್ಬೋದು ಅದನ್ನು ತಾವು. ಅದು ಹೊಗೆ ಹೀಗೆ ಬರುತ್ತೆ, ಹೊಗೆ ಕ್ಲೀನಾಗಿ ಬರುತ್ತೆ. ಆ ಹೊಗೆ ಹೋಗೋದ್ರ ಮುಖಾಂತರ ಅವರಲ್ಲಿ ಇರ್ತಕ್ಕಂಥ ಅದೊಂದು ನೋವು, ಒಂದು ನೆಗೆಟಿವ್ಸ್ ಆಚೆ ಹೋಗುತ್ತೆ. ಬಟ್ ಆ ಥರ ಆಗುತ್ತೆ ಮೇಡಮ್. ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಪೇನ್ ಇರುತ್ತೆ, ತಾವು ಹೇಳಿದ್ರೆ ಏನೋ ಒಂದು ಪೇನ್ ಇರುತ್ತೆ, ಅಲ್ಲಿ ಆನ್ ದಿ ಸ್ಪಾಟ್ ಅಲ್ಲೇ ಅದಕ್ಕೆ ಸಿಕ್ಬಿಡುತ್ತೆ. ಈಗ ಅದಕ್ಕೆ ನಾವೇನಾದ್ರು ಮುಲಾಮ್ ಹಚ್ಕೊಂಡ್ರೆ ಅಥವಾ ಪೇನ್ ಕಿಲ್ಲರ್ ಮಾತ್ರೆ ತಗೊಂಡ್ರೆ ಅಥವಾ ಇಂಜೆಕ್ಷನ್ ತಗೊಂಡ್ರೆ ವಾಸಿ ಆಗುತ್ತೆ. ಹಾಗಿಲ್ಲ ಸರ್, ಅದನ್ನ ಸುಮ್ಮನೆ ಹೇಗೆ ಕೈ ಇಡ್ತು ಅಂತಂದ್ರೆ, ಕೈ ಇಟ್ಟಿದ ತಕ್ಷಣ ಅವ್ರ ಒಂದು ಪೇನ್ ಇರ್ಬೋದು, ಏನೋ ಒಂದಿರ್ಬೋದು, ಅದು ನಮ್ಮಿಂದ ಪಾಸ್ ಆಗಿ ಈ ಕಡೆ ಕೈಯಿಂದ ಈಚೆ ಹೋಗುತ್ತೆ.
ಅದು ಹೊಗೆ ಮುಖಾಂತರ ಕಾಣಿಸುತ್ತೆ. ಇಷ್ಟೊಂದು ಓಪನ್ ಆಗಿ ಹೇಳ್ತಿರಲ್ಲ ಮೇಡಮ್, ಕ್ಯಾಮ್ರಾ ಆನ್ ಇದೆ, ಹಾಂ ಸರ್, ಇರೋದು ಸತ್ಯ ವಿಷಯ, ಇದರಲ್ಲಿ ಮುಚ್ಚುಮರೆ ಏನೂ ಇಲ್ಲ. ತಿಂಗಳಿಗೆ ಒಂದ್ಸಲ ಗಾಂಧಿ ಭವನ ಮಲ್ಲೇಶ್ವರಂ 8th ಕ್ರಾಸ್ನಲ್ಲಿ ನಮ್ಮ ಗುರುಗಳು ಬರ್ತಾರೆ. ಪ್ರತಿ ತಿಂಗಳು ಫಸ್ಟ್ ಭಾನುವಾರದಂದು ಬರ್ತಾರೆ. ಅಲ್ಲಿ ದೀಕ್ಷೆನೂ ಕೊಡ್ತಾರೆ. ಬೇಕಾದರೆ ಬಂದು ಅಲ್ಲಿ ನೀವು ತಿಳ್ಕೊಳ್ಳಬಹುದು, ದೀಕ್ಷೆನೂ ತಗೊಳ್ಬಹುದು. ಈ ರೇಖೆ ವಿದ್ಯೆಯಿಂದ ಏನು ಉಪಯೋಗ ಏನು ಮೇಡಮ್, ದೀಕ್ಷೆ ತಗೊಳ್ಳೋದ್ರಿಂದ ಅಥವಾ ಕಲಿಯೋದ್ರಿಂದ? ಸರ್, ರೇಖೆ ವಿದ್ಯೆನಲ್ಲಿ ಮೊದಲನೇ ಡಿಗ್ರಿ ಹಂತವನ್ನು ನಾವು ತಗೊಳ್ಳೋದ್ರಿಂದ ನಮಗೆ ನಾವು ಪಾಸಿಟಿವ್ ಮಾಡ್ಕೊಳ್ಬೋದು. ನಮ್ಮ ಮನಸ್ಸಿನಲ್ಲಿ ಇರತಕ್ಕಂಥ ಕೆಲವೊಂದು ಗೊಂದಲಗಳಿರುತ್ತೆ, ಕೆಲವೊಂದು ಏನೋ ನೋವುಗಳಿರುತ್ತೆ, ಏನೇ ಒಂದಿರ್ಬೋದು. ಈ ಒಂದು ನೋವುಗಳು, ಈ ಒಂದು ಗೊಂದಲಗಳಿಂದ ನಾವು ಈಚೆ ಬರ್ಬೋದು. ಮತ್ತು ನಮಗೆ ನಾವು ಸೆಲ್ಫ್ ಪ್ರೊಟೆಕ್ಷನ್, ನಮ್ಮನ್ನು ನಾವು ಸದಾಕಾಲ ರಕ್ಷಣೆಯಲ್ಲಿ ಇಟ್ಕೋಬಹುದು. ಆ ಒಂದು ಪ್ರೊಟೆಕ್ಷನ್ ಹಾಕೊಳ್ಳೋದ್ರಿಂದ ನಮ್ಮ ಬಳಿ ಯಾವುದೇ ದುಷ್ಟ ಶಕ್ತಿಗಳು ಬರೋದಿಲ್ಲ, ದುಷ್ಟ ಜನಗಳು ಬರೋದಿಲ್ಲ, ದುಷ್ಟ ಗ್ರಹಗಳು ನಮ್ಮ ಹತ್ರ ಬರೋದಿಲ್ಲ. ಓಕೆ ಮೇಡಮ್, ಈಗ ತಾವೇ ಹೇಳ್ತಾ ಇದ್ರಿ ದುಷ್ಟ ಶಕ್ತಿಗಳು ಯಾವುದು ಬರೋದಿಲ್ಲ ರೇಖೆ ವಿದ್ಯೆಯಿಂದ ಅಂತೇಳಿ. ಈಗ ನಾನು ನಿಮ್ಮ ಮೇಲೆ ಏನೋ ಪ್ರಹಾರ ಮಾಡೋದಕ್ಕೋ ಅಥವಾ ನಿಮಗೆ ಕೆಡುಕು ಮಾಡೋದಕ್ಕೋ ಬರ್ತೀನಿ, ಹಾಗೆ ಹೆಂಗ್ ಮಾಡ್ಕೊಳ್ತೀರಿ? ಸರ್, ನಾವು ದಿನ ಬೆಳಗ್ಗೆನೆ ಹೇಳಿದ್ನಲ್ಲ, ಬೆಳಗ್ಗೆ ನನ್ನ ಮಗನೂ ರೇಖೆ ಪ್ರೊಟೆಕ್ಟರ್ ಹಾಕೊಂಡಿರ್ತಾನೆ. ನಾವು ಬೆಳಗ್ಗೆ ಎದ್ದ ತಕ್ಷಣ ಪ್ರೊಟೆಕ್ಟ್ ಹಾಕ್ಕೊಂಡಿರ್ತೀವಿ. ಅದಲ್ಲದೆ ರೇಖಿ ಸ್ಟೂಡೆಂಟು ಪರ್ಮನೆಂಟ್ ಪ್ರೊಟೆಕ್ಟ್ನ ಮಾಡ್ಕೊಂಡಿರ್ತೀವಿ. ಆ ಕಾರಣದಿಂದ ಯಾವುದೇ ದುಷ್ಟಶಕ್ತಿಗಳು ಬಂದ್ರೂ ಅವು ನಮ್ಮ ಎದುರಿನಲ್ಲಿ ಸಹ ಸುಳಿದಾಡಬೇಕಾದ್ರೆ ಅದೊಂದು ಸ್ವಲ್ಪ ವೈಬ್ರೇಟ್ ಆಗುತ್ತೆ ಅವಕ್ಕೇನೆ. ಅವ್ರಿಗೆ ಮನುಷ್ಯರಿಗೆ ಆಗಲಿ ಅಥವಾ ಈ ದೆವ್ವಗಳಿಗೆ ಆಗಲಿ ವೈಬ್ರೇಷನ್ ಆಗುತ್ತೆ. ಈಗ ಯಾರಾದ್ರೂ ಕೆಲವೊಂದು ಒಳ್ಳೆ ಮನಸ್ಸಿಲ್ದಿರ ಇರೋರು, ಇವ್ರೇನು ಮಾಡ್ತಾರೆ ಅಂತವ್ರು ಯಾರಾದರೂ ನೆಗೆಟಿವ್ ಪರ್ಸನ್ಸ್ ಇದ್ರು ಅಂತಂದರೆ, ನಾವು ರೇಖಿ ಸ್ಟೂಡೆಂಟ್ಸು ಅಥವಾ ಪಾಸಿಟಿವ್ ಪರ್ಸನ್ ಇದ್ವಿ ಅಂದರೆ ಅವ್ರು ಅಲ್ಲಿ ಕೂರ್ಲಿಕ್ಕಾಗಲ್ಲ. ಓಕೆ. ಈಗ ನೀವು ಕುತ್ಕೊಂಡು ಇಷ್ಟು ಮಾತಾಡ್ತಿದ್ದೀರಾ, ನಿಮ್ಮಲ್ಲಿ ಪಾಸಿಟಿವ್ ಇತ್ತು, ನಿಮ್ಮಲ್ಲಿ ನೆಗೆಟಿವ್ ಇಲ್ಲ ಅಂದರೆ ನೀವು ನನ್ನ ಜೊತೆ ಕ್ಲೀನಾಗಿ ಮಾತಾಡ್ಬೋದು. ಇಲ್ಲ ಅಂದರೆ ನಿಮಗೆ ಡಿಸ್ಟರ್ಬ್ ಆಗ್ತಿರುತ್ತೆ. ಸೊ ಯಾವಾಗ ಇಲ್ಲಿಂದ ಹೋಗ್ತೀವೋ, ಇಲ್ಲಿಂದ ಆಚೆ ಹೋಗೋಣ ಅನ್ನೋದು, ಬೆವರೋದು ಅಥವಾ ಏನಾದರೂ ಆಗ್ತದೆ. ಅಥವಾ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ನನಗೆ ಮನಸ್ಸಾಗೋದಿಲ್ಲ, ನಾನೇ ಇಲ್ಲ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಈಚೆ ಹೋಗ್ಬೋದು. ರೇಖೆ ಅಷ್ಟು ಬೇಗ ಕನೆಕ್ಟ್ ಆಗೋದಿಲ್ಲ. ಪಾಸಿಟಿವ್ಸ್ ಇದ್ರೇ ರೇಖೆ ಕನೆಕ್ಟ್ ಆಗೋದು ಸರ್. ತುಂಬ ಇಂಟ್ರೆಸ್ಟಿಂಗ್ ಮೇಡಮ್ ಇದು. ಹೌದು ಸರ್. ಓಕೆ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.